ನಲ್ಲಿ ವಂದಿಸ್ತೇನೆ. ಪಾಸ್ಟರ್ ಅವರಿಗೆ ವಂದಿಸ್ತೇನೆ. ದೇವರು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡ್ಲಿ. ನಾವು ಈ ಸಮಯದಲ್ಲಿ ದೇವರ ವಾಕ್ಯಕ್ಕೆ ಹೋಗೋಣ. ದೇವರ ವಾಕ್ಯ ನಾನು ಹೇಳಲ್ಲ, ದಯಮಾಡಿ ಕ್ಷಮಿಸ್ರಿ. ದೇವರ ವಾಕ್ಯ ದೇವರು ತಾನೇ ಮಾತನಾಡ್ತಾನೆ. ಈ ದಿನ ನಾವು ಪ್ರತ್ಯೇಕವಾಗಿ ಯವನಸ್ಥರಾಗಿರೋದ್ರಿಂದ ನಾವು ಪ್ರತ್ಯೇಕವಾಗಿ ಈ ಸಮಯದಲ್ಲಿ ದಾನಿಯೇಲನ ಬಗ್ಗೆ ನಾವು ಆಲೋಚನೆ ಮಾಡೋಣ. ಯಾಕಂದ್ರೆ ದಾನಿಯೇಲನು ಒಬ್ಬ ಯವನಸ್ಥನಾಗಿದ್ದಾಗ ನಾವು ನೋಡ್ತೇವೆ, ಅವರು ಬ್ಯಾಬಿಲೋನ್ ದೇಶಕ್ಕೆ ಸೆರೆಯಾಗಿ ಒಯ್ಯಲ್ಪಟ್ಟಾಗ ಅಲ್ಲಿ ಅನೇಕ ವಿಷಯಗಳನ್ನ ನಾವು ನೋಡ್ತೇವೆ. ನಾನ್ ಚರಿತ್ರೆ ಹೇಳೋಂಗಿದ್ರೆ ತುಂಬಾ ಸಮಯ ಹಿಡಿತೆ, ಆದ್ರೆ ಆ ಚರಿತ್ರೆ ಬಗ್ಗೆ ನಾನು ಮಾತನಾಡಲ್ಲ. ಆದ್ರೆ ದೇವರ ವಾಕ್ಯ ನಾವು ನೋಡುವಾಗ ಬಾಬೆಲಿಗೆ ಸೆರೆಯಾಳಾಗಿ ಹೋದಂತ ಯಹೂದ್ಯರಲ್ಲಿ ಕೆಲವು ಯವನಸ್ಥರು, ಅದರಲ್ಲಿ ನಾವು ನೋಡ್ತಿದ್ದೇವೆ ದೇವರು ಈ 3 ಜನ ಯವನಸ್ಥರನ್ನ ದೇವರು ಆರಿಸ್ಕೊಳ್ತಾನೆ. ನಾವು ನೋಡುವಾಗ ಅಲ್ಲಿ ಬಹಳ ಪ್ರಾಮುಖ್ಯವಾಗಿ ಅಲ್ಲಿ ಇರುವಂತ ದಾನಿಯೇಲನನ್ನು ಹಿಡಿದು 4 ಜನ ಆಗ್ತಾರೆ. ದೇವರು ಅವರನ್ನು ಆರಿಸ್ಕೊಳ್ತಾರೆ. ಆರಿಸ್ಕೊಂಡಾಗ ಯವನಸ್ಥರು ಅನ್ಯ ದೇಶದಲ್ಲಿ ಅವ್ರಿಗೆ ಯಾವುದೇ ಸ್ವಾತಂತ್ರ್ಯ ಇಲ್ಲ, ಅವರು ಸೆರೆಮನೆಯಲ್ಲಿದ್ದಾರೆ. ಅವರು ತಮ್ಮ ಇಷ್ಟ ಅನುಸಾರವಾಗಿ ಬದುಕಕ್ಕಾಗೋದಿಲ್ಲ. ಅನ್ಯ ದೇಶದಲ್ಲಿದ್ದಾರೆ, ಸೆರೆಯಾಳಾಗಿ ಹೋಗಿದ್ದಾರೆ. ಅಂತ ಸಮಯದಲ್ಲಿ ಅವರು ತಮ್ಮ ಸೃಷ್ಟಿಕರ್ತನನ್ನು ಅವರು ಮರಿದಲೆ ಸೃಷ್ಟಿಕರ್ತನನ್ನು ಸ್ಮರಿಸಿದವರಾಗಿ ಯವನಸ್ಥ ಮಕ್ಕಳು ತಮ್ಮ ಜೀವಿತವನ್ನ ದೇವರಿಗೆ ಸಮರ್ಪಣೆ ಮಾಡುವಂತ ಒಂದು ವಿಷಯವನ್ನ ನಾವು ಕಲೀಲಿಕ್ಕಿದ್ದೇವೆ. ಇಲ್ಲಿ ನಾವು ನೋಡುವಾಗ ಆ ದಿನ ಆ ರಾಜನು 120 ಜನ ಯುವಕರನ್ನ ಆರಿಸಿಕೊಂಡು ಆ ಮುಂದಿನ ದಿವಸಗಳಲ್ಲಿ ಒಂದು ರಾಜ್ಯದ ಸೇವೆಗೋಸ್ಕರವಾಗಿ ಆರಿಸಿಕೊಳ್ಳುವಾಗ ನಾವು ನೋಡ್ತೇವೆ 3 ಜನ ದಾನಿಯೇಲನ ಇಟ್ಕೊಂಡು 4 ಜನ ಯವನಸ್ಥರು ಅಲ್ಲಿ ನೋಡುವಾಗ ನಿಮಗೆ ಗೊತ್ತಾಗ್ತದೆ. ದಾನಿಯೇಲ್, ಅನನ್ಯ, ಮಿಶಾಯಲ್, ಅಜರ್ಯ ಇವರನ್ನ ನಾವು ನೋಡ್ತಾ ಇದ್ದೇವೆ. ಇವರು ತಮ್ಮ ಜೀವಿತವನ್ನ ದೇವರಿಗೆ ಸಮರ್ಪಣೆ ಉಳ್ಳವರಾಗಿ, ದೇವರನ್ನ ನಂಬಿದವರಾಗಿ, ಹಿಂಬಾಲಿಸುವಂತವರಾಗಿ, ಪ್ರತ್ಯೇಕವಾಗಿ ಅನ್ಯ ಜನರ ಮಧ್ಯದಲ್ಲಿ ಅನ್ಯ ದೇಶದಲ್ಲಿ ಇದ್ದಾಗ್ಯೂ ಸಹ ತಮ್ಮನ್ನು ತಾವು ದೇವರಿಗೋಸ್ಕರ ಮೀಸಲಾಗಿ, ಮುಡುಪನ್ನಾಗಿ, ಪ್ರತ್ಯೇಕವಾಗಿ ಇರಿಸಿದಂತ ಯವನಸ್ಥರಾಗಿದ್ದಾರೆ. ಪ್ರಿಯ ಯವನಸ್ಥರೇ, ನಮ್ಮ ಜೀವಿತದಲ್ಲಿ ನಾವು ದೇವರಿಗೋಸ್ಕರ ಈ ಲೋಕದಲ್ಲಿ ಪ್ರತ್ಯೇಕವಾಗಿರುವಂಥದ್ದು ಬಹಳ ಪ್ರಾಮುಖ್ಯವಾದದ್ದು, ಮಾತ್ರವೇ ವಿಶೇಷವಾದದ್ದು. ಯಾಕಂದ್ರೆ ಪ್ರತ್ಯೇಕತೆ ಇಲ್ಲದೆ ದೇವರ ಪ್ರಸನ್ನತೆಯನ್ನ, ದೇವರ ಆಶೀರ್ವಾದವನ್ನು ನಾವು ಅನುಭವಿಸ್ಲಿಕ್ಕೆ ಸಾಧ್ಯತೆ ಇಲ್ಲ. ಪ್ರತ್ಯೇಕತೆ ಬಹಳ ಪ್ರಾಮುಖ್ಯವಾದದ್ದು. ಇಲ್ಲಿ ಯವನಸ್ಥರು ತಮ್ಮನ್ನು ದೇವರಿಗೆ ಒಪ್ಪಿಸಿಕೊಟ್ಟು ಪ್ರತ್ಯೇಕವಾದ ಜೀವಿತವನ್ನ ಅವರು ಹೊಂದಿಕೊಂಡು ಅವರು ದೇವರ ಮಾರ್ಗದಲ್ಲಿ ನಡೆಯುವುದಕ್ಕೋಸ್ಕರ ಅವರು ಇತರರೊಡನೆ ಸೇರದೆ, ಅಂದ್ರೆ ಅವರು ಇಜ್ಜೋಡ ಆಗ್ದಲೆ ಅವರು ಪ್ರತ್ಯೇಕತೆಯನ್ನು ಹೊಂದಿ ತಮ್ಮ ದೇವರೊಂದಿಗೆ ತಮಗಿರುವಂತ ಸಂಬಂಧ ಮಹತ್ವದ ಪ್ರಾರ್ಥನಾ ಜೀವಿತ ಅದರಲ್ಲಿ ಇವರು ಮುಂದೆ ಹೋಗೋದನ್ನ ನಾವಿಲ್ಲಿ ನೋಡ್ತಾ ಇದ್ದೇವೆ. ಇವತ್ತು ನಮ್ಮ ಜೀವಿತದಲ್ಲಿ ಯಾವಾಗಲೂ ಈ ವಿಷಯಗಳನ್ನ ನೆನಪಿನಲ್ಲಿ ಇಟ್ಕೊಳ್ಬಹುದು. ಯಾಕಂದ್ರೆ ನಾವು ಈ ಯವನಸ್ಥರಿಂದ ಅನೇಕ ವಿಷಯಗಳನ್ನ ನಾವು ಕಲಿತೇವೆ. 4 ಜನ ಯವನಸ್ಥರು ಅವ್ರು ಹೇಳ್ತಿದ್ದಾರೆ, 8ನೇ ವಾಕ್ಯ ನಾವು ಓದುವಾಗ, ರಾಜನು ಕುಡಿಯುವ ದ್ರಾಕ್ಷಾರಸವನ್ನು ಕುಡಿದು ತನ್ನನ್ನು ಅಶುದ್ಧ ಮಾಡಿಕೊಳ್ಳಬಾರದೆಂದು ನಿಶ್ಚಯಿಸಿ ಅವರು ಒಂದು ತೀರ್ಮಾನಕ್ಕೆ ಬರ್ತಾರೆ. ಏನಂದ್ರೆ, ರಾಜನು ಕುಡಿಯುವಂತ ದ್ರಾಕ್ಷಾರಸವಾಗಲಿ, ರಾಜನು ಸೇವಿಸುವಂತ ಭೋಜನ ಪದಾರ್ಥಗಳಾಗಲಿ ಮಾಡಿಕೊಳ್ಳಬಾರದೆಂಬುದಾಗಿ ನಿಶ್ಚಯ ಮಾಡಿಕೊಳ್ತಾರೆ. ಆದ್ರೆ ತಮ್ಮನ್ನು ತಾವು ದೇವರಿಗೆ ಸಮರ್ಪಣೆ ಮಾಡಿಕೊಳ್ಳುವಾಗ ಅಲ್ಲಿ ದೇವರು ತನ್ನ ಕೆಲಸವನ್ನ ಕಂಚಿಕೆಯ ಹೃದಯದಲ್ಲಿ, ಕಂಚಿಕೆಯ ಅಧ್ಯಕ್ಷನ ಹೃದಯದಲ್ಲಿ ದೇವರು ತನ್ನ ಕಾರ್ಯವನ್ನ ಮಾಡುವುದನ್ನು ನಾವು ನೋಡ್ತಿದ್ದೇವೆ. ಹೇಗೂ ದೇವರು ಆ ಒಂದು ಕಂಚಿಕೆ ಅಧ್ಯಕ್ಷನ ಹೃದಯದಲ್ಲಿ ಮಾತಾಡಿರೋದ್ರಿಂದ ಅವನು ಅವರಿಗೆ ಅನುಮತಿಯನ್ನು ಕೊಟ್ಟು ಪ್ರತ್ಯೇಕವಾಗಿ 10 ದಿನಗಳು ಅವರನ್ನ ಪ್ರತ್ಯೇಕವಾಗಿ ಇಟ್ಟು ಅವ್ರಿಗೆ ಬೇಕಾದಂತ ಇತರ ಎಲ್ಲಾ ಆಹಾರ ಪದಾರ್ಥಗಳನ್ನ ಕೊಟ್ಟು
ಅವರನ್ನ ಪ್ರತ್ಯೇಕವಾಗಿಟ್ಟು ಅವರನ್ನ ಸಂರಕ್ಷಣೆ ಮಾಡುವುದನ್ನು ನಾವು ನೋಡ್ತಿದ್ದೇವೆ. ಪ್ರಿಯರೇ, ಇದೆಲ್ಲ ಆದ್ಮೇಲೆ ನಾವಿಲ್ಲಿ ನೋಡುವಾಗ ಒಂದನ್ನು ನಾವು ಕಲಿತೇವೆ. ಯಾವಾಗ ನಮ್ಮ ಜೀವಿತದಲ್ಲಿ ಯವನಸ್ಥರ ಅಂತ ನಾವು ಪ್ರತ್ಯೇಕತೆಯನ್ನು ಹೊಂದುತ್ತೇವೋ, ದೇವರಿಂದ ನಾವು ನಮ್ಮನ್ನ ನಾವು ದೇವರಿಗೆ ಒಪ್ಪಿಸಿಕೊಟ್ಟು ದೇವರಿಗಾಗಿ ಪರಿಶುದ್ಧರಾಗಿ ಜೀವಿಸ್ಲಿಕ್ಕೆ ಸಮರ್ಪಣೆ ಮಾಡಿಕೊಳ್ತೇವೋ, ಆಗ್ಲೇ ದೇವರ ಆಶೀರ್ವಾದ, ದೇವರ ಪ್ರಸನ್ನತೆ ನಾವು ಅನುಭವಿಸ್ಲಿಕ್ಕೆ ಸಾಧ್ಯತೆ ಇದೆ. ಈ ಭಿನ್ನಹವನ್ನ ಕಂಚಿಕೆ ಅಧ್ಯಕ್ಷನ್ಗೆ ಇವರು ಭಿನ್ನಹ ಮಾಡಿದಾಗ ಅವನು ಅದಕ್ಕೆ ಒಪ್ಪಿಕೊಂಡು ದೇವರು ಅವನ ಹೃದಯದಲ್ಲಿ ಕಾರ್ಯವನ್ನ ಆತನು ಮಾಡ್ತಾನೆ. 9ನೇ ವಾಕ್ಯ ನಾವು ನೋಡಿ, ದೇವರು ಕಂಚಿಕೆ ಅಧ್ಯಕ್ಷನ ಮನಸ್ಸಿನಲ್ಲಿ ದಾನಿಯೇಲನ ಮೇಲೆ ಕನಿಕರವನ್ನು, ದಯವನ್ನು ಹುಟ್ಟಿಸಿದನೆಂಬುದಾಗಿ. ಇವತ್ತು ನಾವು ತೆಗೆದುಕೊಂಡಂತ ತೀರ್ಮಾನಗಳು, ನಮ್ಮ ಜೀವಿತದ ಸಮರ್ಪಣೆ, ನಮ್ಮ ಸಾಕ್ಷಿ ದೇವರಿಂದ ನಮಗೆ ಅನೇಕ ಆಶೀರ್ವಾದಗಳನ್ನ ತರುವಂತದ್ದಾಗಿ. ನೋಡಿ, 4 ಜನ ಯವನಸ್ಥರ ಒಂದು ತೀರ್ಮಾನ, ಅವರ ಮೇಲೆ ದೇವರ ಕನಿಕರ ಬಂತು, ದೇವರ ದಯೆ ಹುಟ್ಟಿತೆಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಿದ್ದೇವೆ. ಅದಕ್ಕಾಗಿ ಪ್ರಿಯರೇ, ಈ 10 ದಿನಗಳಾದ್ಮೇಲೆ ನಾವು ನೋಡುವಾಗ ದೇವರು ಅವರನ್ನ ಆಶೀರ್ವಾದ ಮಾಡ್ತಾನೆ. 12ನೇ ವಾಕ್ಯ ನಾವು ಓದುವಾಗ, 10 ದಿನಗಳ ಆದ್ಮೇಲೆ ಅವರನ್ನು ಪರೀಕ್ಷಿಸುವುದಕ್ಕೆ ಆ ಅಧ್ಯಕ್ಷನ ಮುಂದೆ ಹೋದಾಗ ನಾವು ನೋಡ್ತಿದ್ದೇವೆ, ಅವರು ರಾಜನ ಆಹಾರವನ್ನು ಉಣ್ಣುವ ಯುವಕರ ಮುಖಗಳಿಗಿಂತ ಹೋಲಿಸಿ ನೋಡಿದ್ದಕ್ಕೆ ತಕ್ಕ ಹಾಗೆ ನಿನ್ನ ಸೇವಕರಿಗೆ ನಡೆಸೆಂದು ಭಿನ್ನವಿಸಲು ಅವರ ಭಿನ್ನಹಕ್ಕೆ ಒಪ್ಪಿ 10 ದಿನ ಪರೀಕ್ಷಿಸಿದರು. 14ನೇ ವಾಕ್ಯ ನಾವು ಓದ್ತಾ ಇದ್ದೇನೆ. 15ನೇ ವಚನ ನಾವು ಓದುವಾಗ, ಅವರು 10 ದಿನಗಳ ಮೇಲೆ ರಾಜನ ಆಹಾರವನ್ನು ಉಣ್ಣುತ್ತಿದ್ದ ಸಕಲ ಯುವಕರಿಗಿಂತ ಸುಂದರರಾಗಿಯೂ ಪುಷ್ಟರಾಗಿಯೂ ಕಾಣಿಸಿದರೆಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರ. ದೇವರ ಮಕ್ಕಳು ತನ್ನ ನಂಬಿದ ಮಕ್ಕಳಿಗೆ ಯಾವತ್ತೂ ಕಡಿಮೆ ಆಗೋದಿಲ್ಲ. ಯಾಕಂದ್ರೆ ದೇವರು ಅವರನ್ನು ಆಶೀರ್ವಾದ ಮಾಡ್ತಾನೆ. ಇಲ್ಲಿ ನಾವು ನೋಡುವಾಗ ರಾಜನ ಸೇವಿಸುವಂತ ಆಹಾರ ಪದಾರ್ಥಗಳನ್ನು ಸೇವಿಸುವಂತ ಯವನಸ್ಥರಿಗೂ ನಾವು ನೋಡ್ತಿದ್ದೇವೆ, ದೇವರಿಂದ ಆರಿಸಲ್ಪಟ್ಟು ದೇವರಿಗೋಸ್ಕರ ತಮ್ಮನ್ನು ಮೀಸಲಾಗಿಟ್ಟುಕೊಂಡು ದೇವರ ಭಯಭಕ್ತಿಯಲ್ಲಿ ಬೆಳೆಯುವಂತ ಈ ಯವನಸ್ಥರಿಗೂ ಅಲ್ಲಿ ನಾವು ನೋಡ್ತೇವೆ, ವ್ಯತ್ಯಾಸವನ್ನ ನೋಡ್ತೇವೆ. ಅವರಿಗಿಂತಲೂ ಸಕಲ ಯುವಕರಿಗಿಂತಲೂ ಅವರು ಸುಂದರರಾಗಿಯೂ ಪುಷ್ಟರಾಗಿಯೂ ಕಾಣಿಸಿದರೆಂಬುದಾಗಿ ದೇವರ ವಾಕ್ಯಗಳನ್ನು ನಾವು ನೋಡ್ತೇವೆ. ಪ್ರಿಯರೇ, 17ನೇ ವಾಕ್ಯ ನಾವು ಓದುವಾಗ, ದೇವರು ಆ 4 ಮಂದಿ ಯುವಕರಿಗೆ ಸಕಲ ಶಾಸ್ತ್ರಗಳಲ್ಲಿಯೂ ವಿದ್ಯೆಗಳಲ್ಲಿಯೂ ಜ್ಞಾನ ವಿವೇಕವನ್ನು ದಯಪಾಲಿಸಿದನು. ದಾನಿಯೇಲನು ಸಮಸ್ತ ಸ್ವಪ್ನಗಳನ್ನ, ದಿವ್ಯ ದರ್ಶನಗಳನ್ನ ಗ್ರಹಿಸುವುದರಲ್ಲಿ ಪ್ರವೀಣನಾದನೆಂಬುದಾಗಿ. ದೇವರು ಆ 4 ಯುವಕರಿಗೆ ಸಕಲ ಶಾಸ್ತ್ರಗಳಲ್ಲಿ ವಿದ್ಯೆಗಳಲ್ಲಿ ಜ್ಞಾನ ವಿವೇಕವನ್ನ ದಯಪಾಲಿಸಿದನೆಂಬುದಾಗಿ. ಇವತ್ತು ನಾವು ದೇವರ ಮಕ್ಕಳು, ನಾವು ಯವನಸ್ಥರಾಗಿದ್ದೇವೆ. ನಮ್ಮನ್ನು ನಾವು ದೇವರಿಗೆ ಮೀಸಲಾಗಿ ಮೆಚ್ಚುಗೆಯಾಗಿ ಒಪ್ಪಿಸುವಾಗ, ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ನಾವು ಓದುವಾಗ ಅಲ್ಲಿ ನೋಡ್ತೇವೆ, ಸಹೋದರರೇ, ದೇವರ ಕನಿಕರವು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳೋದೇನೆಂದರೆ, ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಸಜೀವ ಯಜ್ಞವಾಗಿ ಅರ್ಪಿಸಿರಿ ಎಂಬುದಾಗಿ. ಅಲ್ಲಿ 2ನೇ ವಾಕ್ಯ ನಾವು ಓದುವಾಗ ಅಲ್ಲಿ ನೋಡ್ತೇವೆ, ನಾವು ಅಲ್ಲಿ ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ಲೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿದ್ದೀನಿ. ನೋಡಿ, ದೇವರ ವಾಕ್ಯ ಹೇಳುತ್ತೆ, ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ಲೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿದ್ದೀರಿ. ಹೀಗಾದರೆ ದೇವರ ಚಿತ್ತಾನುಸಾರವಾದದ್ದು, ಅಂದರೆ ಉತ್ತಮವಾದದ್ದು, ಮೆಚ್ಚುಗೆ ಆದದ್ದು, ದೋಷವಿಲ್ಲದ್ದು ಯಾವುದೆಂದು ವಿವೇಚಿಸಿ ತಿಳಿದುಕೊಳ್ಳುವಿರಿ ಎಂಬುದಾಗಿ. ಎಂತ ಒಂದು ಅವಕಾಶ ಪ್ರಿಯರೇ! ನಾವು ನಮ್ಮ ಜೀವಿತದಲ್ಲಿ ನಮ್ಮನ್ನು ನಾವು ದೇವರಿಗೆ ಒಪ್ಪಿಸಿ ಕೊಡುವಾಗ, ನಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿ ಮೆಚ್ಚುಗೆಯಾಗಿ ಸಜೀವ ಯಜ್ಞವಾಗಿ ಅರ್ಪಿಸುವಾಗ ನಾವು ನೋಡ್ತೇವೆ, ಇದೇ ಮೊದಲನೇ ಆರಾಧನೆ.
ಎರಡನೇ ಸಾಕ್ಷಿ ಏನಂದ್ರೆ, ನಾವು ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ಲೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವನೆ ಉಳ್ಳವರಾಗಿರ್ಬೇಕು. ಈ ಲೋಕದ ನಡವಳಿಕೆ ನಮಗೆ ಶಾಶ್ವತವಲ್ಲ. ಈ ಲೋಕದ ನಡವಳಿಕೆ ನಮ್ಮನ್ನ ದೇವರ ಸನ್ನಿಧಾನಕ್ಕೆ ಕರ್ಕೊಂಡು ಹೋಗೋದಿಲ್ಲ. ಈ ಲೋಕದ ನಡವಳಿಕೆ ನಮ್ಮನ್ನ ಅನೇಕ ಇಕ್ಕಟ್ಟಾದಂತ ಅಥವಾ ಪಾಪದ ಕಡೆಗೆ ಅಥವಾ ಕತ್ತಲೆ ಕಡೆಗೆ ಅಥವಾ ಮೋಸದ ಜೀವಿತದ ಕಡೆಗೆ ನಡೆಸುವಂತದ್ದಾಗಿದೆ. ಆದುದರಿಂದ ದೇವ ಜನರ ಅಂತ ನಾವು, ದೇವರ ಮಕ್ಕಳ ಅಂತ ನಾವು ದೇವರಿಂದ ಪ್ರತ್ಯೇಕಿಸಲ್ಪಟ್ಟು ನಾವು ದೇವರ ಆಶೀರ್ವಾದವನ್ನು ಹೊಂದಿ ನಾವು ಸಾಕ್ಷಿಯುಳ್ಳ ಮಕ್ಕಳಾಗಿ ನಮ್ಮ ದೇಹ, ನಮ್ಮ ಆತ್ಮ, ನಮ್ಮ ಪ್ರಾಣ, ನಮ್ಮ ಜೀವಿತ, ನಮ್ಮ ಮನಸ್ಸು, ನಮ್ಮ ಹೃದಯ, ನಮ್ಮ ಆಲೋಚನೆ, ನಮ್ಮ ಸರ್ವೇಂದ್ರಿಯಗಳನ್ನ ದೇವರಿಗೆ ಒಪ್ಪಿಸಿಕೊಟ್ಟು ಆತನ ಮಾರ್ಗದಲ್ಲಿ ನಾವು ನಡೆಯೋದಾದ್ರೆ ಆ ಪರಲೋಕದ ಭಾವನೆ ನಮ್ಮಲ್ಲಿ ಬರುತ್ತೆ. ಆ ಪರಲೋಕದ ಭಾವನೆ ಉಳ್ಳವರಾಗಿ ಕರ್ತನಾದ ಯೇಸು ಕ್ರಿಸ್ತನ ಮಾರ್ಗದಲ್ಲಿ ದೇವರ ವಾಕ್ಯದ ಅನುಸಾರವಾಗಿ ಪವಿತ್ರಾತ್ಮನ ನಡೆಸುವಿಕೆಯ ಮೇರೆಗೆ ಈ ಲೋಕದ ಯಾತ್ರೆಯಲ್ಲಿ ನಾವು ಜೀವಿಸ್ಲಿಕ್ಕೆ ಸಾಧ್ಯತೆ ಇದೆ. ಪ್ರಿಯ ಯವನಸ್ಥ ಮಕ್ಕಳೇ, ದೇವರ ವಾಕ್ಯವನ್ನು ಕೇಳುವಂತ ದೇವ ಜನರೇ, ಈ ದಿನ ನಿಮ್ಮನ್ನ ನೀವು ಪ್ರತ್ಯೇಕಿಸಿಕೊಳ್ಳಬೇಕು. ನಿಮ್ಮನ್ನ ನೀವು ದೇವರಿಗೆ ಮೀಸಲಾಗಿ, ಮೆಚ್ಚಿಕೆಯಾಗಿ, ಸಜೀವ ಯಜ್ಞವಾಗಿ ಅರ್ಪಣೆ ಮಾಡಿಕೊಳ್ಳಬೇಕು. ನೀವು ಸಾಕ್ಷಿ ಉಳ್ಳ ಮಕ್ಕಳಾಗಿರಬೇಕು. ನಿಮ್ಮಲ್ಲಿ ಆ 4 ಜನ ಯವನಸ್ಥರಲ್ಲಿರುವಂತ ಆ ಪ್ರತ್ಯೇಕತೆ, ಆ ಸಮರ್ಪಣೆ, ಆ ದೇವರೊಂದಿಗೆ ಸಂಬಂಧ, ನಾವು ಎಲ್ಲೇ ಇದ್ರು, ಅನ್ಯ ದೇಶದಲ್ಲಿ ಇದ್ರು, ಎಲ್ಲೇ ಇದ್ರು ನಾವು ದೇವರಿಗೋಸ್ಕರ ಜೀವಿಸ್ತೇವೆ, ದೇವರಿಗೋಸ್ಕರ ಸಾಕ್ಷಿಯಾಗಿರ್ತೇವೆ, ನಾವು ದೇವರಿಗೋಸ್ಕರ ಮುಂದೆ ಹೋಗ್ತೇವೆ ಎಂಬುವಂತ ಆ ಒಂದು ಛಲ ನಮ್ಮ ಜೀವಿತದಲ್ಲಿ ಇರೋದಾದ್ರೆ ಖಂಡಿತ ದೇವರು ನಮ್ಮನ್ನ ಆಶೀರ್ವಾದ ಮಾಡ್ತಾನೆ. ಅನ್ಯ ದೇಶದಲ್ಲಿ ದೇವರು ಅವರನ್ನ ಕೈ ಬಿಡ್ಲಿಲ್ಲ, ದೇವರು ಅವರನ್ನ ಆಶೀರ್ವಾದ ಮಾಡಿದ್ರು. ಅದಕ್ಕೆ ದೇವರ ವಾಕ್ಯ ನಾವು ಓದುವಾಗ ಸಕಲ ಯುವಕರಿಗಿಂತ ನಾವು ನೋಡ್ತೇವೆ, ಅವರಿಗೆ ದೇವರು ಅವರನ್ನ ಆಶೀರ್ವಾದ ಮಾಡಿದನೆಂಬುದಾಗಿ. ಅವರು ಸುಂದರಾಗಿದ್ರು, ಪುಷ್ಟರಾಗಿದ್ದರು, ಅವರು ವ್ಯತ್ಯಾಸವಾಗಿ ಕಾಣಿಸಿಕೊಂಡರೆಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಇವತ್ತು ದೇವರ ಮಕ್ಕಳ ಅಂತ ನಾವು ಕರ್ತನಿಗೆ ಮೆಚ್ಚುಗೆಯಾಗಿ ಜೀವನ ಮಾಡೋದಾದ್ರೆ, ನಮ್ಮನ್ನು ಸಮರ್ಪಣೆ ಮಾಡ್ಕೊಳ್ಳೋದಾದ್ರೆ, ಆ ದೇವರ ವಾಕ್ಯವನ್ನ ಅನುಸರಿಸಿ ನಡೆಯೋದಾದ್ರೆ, ಪ್ರಾರ್ಥನೆ ಮಾಡೋದಾದ್ರೆ ನಾವು ಖಂಡಿತವಾಗಿ ದೇವರಿಂದ ಆಶೀರ್ವಾದ ಹೊಂದ್ತೇವೆ. ನಾವು ವ್ಯತ್ಯಾಸವಾಗಿರ್ಲಿಕ್ಕೆ ಸಾಧ್ಯತೆ ಇದೆ ಪ್ರಿಯರೇ. ಅದಕ್ಕಾಗಿ ದೇವರು 17ನೇ ವಾಕ್ಯ ನಾವು ಓದುವಾಗ ದೇವರು ಯವನಸ್ಥರಿಗೆ ಆತನು ಸಕಲ ವಿಷಯದಲ್ಲಿ ಆಶೀರ್ವಾದ ಮಾಡಿದನೆಂಬುದಾಗಿ, ಅವರಿಗೆ ಸಕಲ ಶಾಸ್ತ್ರಗಳಲ್ಲಿ, ವಿದ್ಯೆಗಳಲ್ಲಿ ಜ್ಞಾನ ವಿವೇಕಗಳನ್ನ ದಯಪಾಲಿಸಿದನು. ಪ್ರತ್ಯೇಕವಾಗಿ ದಾನಿಯೇಲನಿಗೆ ಪ್ರತ್ಯೇಕವಾದಂತ ವರವನ್ನ ದೇವರು ಅವರಿಗೆ ಕೊಟ್ರು ಎಂಬುದಾಗಿ ನಾವು ನೋಡ್ತೇವೆ. ಪ್ರಿಯರೇ, ಎಂತ ಒಂದು ಸಂತೋಷದ ವಿಷಯ. ಇವತ್ತು ನೀವು ದೇವರನ್ನು ನಂಬೋದಾದ್ರೆ, ನಿಮ್ಮ ಜೀವಿತನ ಕರ್ತನಿಗೆ ಮೀಸಲಾಗಿ ಮೆಚ್ಚಿಕೆಯಾಗಿ ನೀವು ಒಪ್ಪಿಸೋದಾದ್ರೆ ಖಂಡಿತ ದೇವರು ನಿಮ್ಮನ್ನ ಆಶೀರ್ವಾದ ಮಾಡ್ತಾನೆ. ಅದಕ್ಕೋಸ್ಕರವಾಗಿ ಅಲ್ಲಿ ವ್ಯತ್ಯಾಸವುಳ್ಳ ಜೀವಿತವನ್ನ ನಾವು ನೋಡ್ತಾ ಇದ್ದೇವೆ. ನಾವು ಯವನಸ್ಥರ ಮೂಲಕವಾಗಿ ನಾವು ಕಲೀಲಿಕ್ಕೆ ಸಾಧ್ಯತೆ ಇದೆ. ಅದಕ್ಕೆ ಸತ್ಯವೇದ ಹೇಳುತ್ತೆ, ನಾವು ಯೌವನ ಕಾಲದಲ್ಲಿಯೇ ಸೃಷ್ಟಿಕರ್ತನನ್ನು ಸ್ಮರಿಸ್ಬೇಕೆಂಬುದಾಗಿ. ಈಗ ತಾನೇ ನಮ್ಮ ಪಾಸ್ಟರ್ ಅವರು ಅದ್ಭುತವಾದ ಸಾಕ್ಷಿಯನ್ನು ಅವ್ರು ಹೇಳ್ತಾ ಇದ್ರು. ಅವ್ರು ಯವನಸ್ಥರಾಗಿದ್ದಾಗ ತಮ್ಮನ್ನು ದೇವರಿಗೆ ಒಪ್ಪಿಸಿಕೊಟ್ಟ ಕಾರಣ ಅವತ್ತಿನಿಂದ ಇವತ್ತಿನವರೆಗೂ ಕರ್ತನ ಮಾರ್ಗದಲ್ಲಿ ದೇವರ ವಾಕ್ಯದ ಅನುಸಾರವಾಗಿ ಪವಿತ್ರಾತ್ಮನ ನಡೆಸುವಿಕೆ ಮೇರೆಗೆ ಕರ್ತನ ಸೇವೆಗೆ ತಮ್ಮನ್ನ ಮುಡುಪನ್ನಾಗಿಟ್ಟುಕೊಂಡ ಕಾರಣ ದೇವರು 25 ವರ್ಷಗಳಲ್ಲಿ ಅವರ ಸಂಗಡ ಇದ್ದು ಅದ್ಭುತವಾಗಿ ನಡೆಸಿ ಆಶೀರ್ವಾದ ಮಾಡಿದ್ದಾನೆ. ನಮ್ಮ ದೇವರು ಯಾವತ್ತೂ ತನ್ನ ನಂಬಿದ ಮಕ್ಕಳನ್ನು ಕೈ ಬಿಡೋದಿಲ್ಲ, ತೊರೆಯುವುದಿಲ್ಲ. ದೇವರು ಖಂಡಿತವಾಗಿ ಆಶೀರ್ವಾದ ಮಾಡುವಂತ ದೇವರಾಗಿದ್ದಾನೆ. ಮುಂದೆ ನಾವು ನೋಡುವಾಗ ದೇವರು ಇವರೆಲ್ಲರನ್ನು ಆಶೀರ್ವಾದ ಮಾಡ್ತಾನೆ. ಇವರೆಲ್ಲರನ್ನು ದೇವರು ಅಧಿಕವಾಗಿ ಆಶೀರ್ವಾದ ಎಷ್ಟು ಅಂದ್ರೆ, ನಾವು 20ನೇ ವಾಕ್ಯ ನಾವು ಓದುವಾಗ ಇಲ್ಲಿ ವ್ಯತ್ಯಾಸವನ್ನ ನಾವು ಕಾಣ್ತಿದ್ದೇವೆ. ಏನು ವ್ಯತ್ಯಾಸ ಅಂದ್ರೆ, ಇತರ ಯವನಸ್ಥರಿಗೂ ಈ 4 ಜನರಿಗೂ ಪೂರ್ಣವಾದಂತ ವ್ಯತ್ಯಾಸ. ಅದು ಎಷ್ಟು ವ್ಯತ್ಯಾಸ ಅಂದ್ರೆ, ದೇವರ ವಾಕ್ಯ ಹೇಳುತ್ತೆ,
ಈ 4 ಜನ ಯವನಸ್ಥರು, ಅದರಲ್ಲಿ ದಾನಿಯೇಲನು 10ರಷ್ಟು ನಿಪುಣನಾಗಿ ಕಂಡು ಬಂದರೆಂಬುದಾಗಿ, 10ರಷ್ಟು ಅಂತ ಜಾಣೆ, ಅಂತ ಒಂದು ದೇವರ ಜ್ಞಾನ, ತಿಳುವಳಿಕೆ, ಪರಿಶುದ್ಧತೆ, ನೀತಿವಂತಿಕೆ, ಭಕ್ತಿ ಅವ್ರ ಜೀವಿತದಲ್ಲಿ ಕಂಡು ಬಂತೆಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಪ್ರಿಯರೇ, ದೇವರು ಅವರನ್ನು ಆಶೀರ್ವಾದ ಮಾಡಿದ್ರು. ಆ ಕೊರೇಷನ ಆಳ್ವಿಕೆಯ ಮೊದಲನೇ ವರ್ಷದಲ್ಲಿ ಅವರು 4 ಜನ ದೇವರ ಸನ್ನಿಧಾನದಲ್ಲಿ, ಅವರು ಆ ರಾಜನ ಸಮ್ಮುಖದಲ್ಲಿ ಅವರು ದೇವರಿಗೋಸ್ಕರ ತಮ್ಮನ್ನು ತಾವು ಸಾಕ್ಷಿಯನ್ನಾಗಿ ಅವರು ಜೀವಿಸಿದ ಕಾರಣ, ಪ್ರತ್ಯೇಕಿಸಿಕೊಂಡ ಕಾರಣ, ದೇವರು ಅವರನ್ನ ಆಶೀರ್ವಾದ ಮಾಡಿ ಆ ಒಂದು ದೊಡ್ಡ ಸ್ಥಿತಿಯನ್ನು ಕೊಟ್ಟು, ಅಧಿಕಾರವನ್ನ ಕೊಟ್ಟು, ದೇವರು ಅವರನ್ನು ಆಶೀರ್ವಾದ ಮಾಡಿ ದೇವರು ನಡೆಸುವುದನ್ನ ನಾವು ನೋಡ್ತಿದ್ದೇವೆ. ಇವತ್ತು ಖಂಡಿತ ದೇವರು ಏನು ಮಾಡೋ ನಮ್ಮ ಜೀವಿತದಲ್ಲಿ, ಆತನ ನಮ್ಮನ್ನೆಂದಿಗೂ ಕೈ ಬಿಡೋದಿಲ್ಲ. ಆತನ ಖಂಡಿತ ತನ್ನ ನಂಬಿದವ್ರನ್ನ ಆತನ ಮೇಲಕ್ಕೆ ತರ್ತಾನೆ. ನಾವು 2ನೇ ಅಧ್ಯಾಯಕ್ಕೆ ಹೋಗುವಾಗ ನಾವು ನೋಡ್ತೇವೆ, ಇಲ್ಲಿ ದಾನಿಯೇಲನು ಮತ್ತೊಂದು ಸವಾಲನ್ನು ಅವ್ರು ಎದುರಿಸ್ಬೇಕಾಗಿತ್ತು, ಸ್ವೀಕಾರ ಮಾಡಬೇಕಾಗಿತ್ತು. ಅದೇನೆಂದ್ರೆ, ಅವರು ಇತರರೊಂದಿಗೂ ಇವರು ಸಹ ಸಾಯ್ಬೇಕಾಗಿತ್ತು. ಆದ್ರೆ ಅವರು ತಮ್ಮನ್ನು ತಾವು ದೇವರಿಗೆ ಒಪ್ಪಿಸ್ಕೊಟ್ಟಾಗ, ನೋಡ್ರಿ, ಶೋಧನೆಗಳು ಬರುವಾಗ, ಕಷ್ಟಗಳು ಬರುವಾಗ, ಸಮಸ್ಯೆಗಳು ಬರುವಾಗ, ಸವಾಲುಗಳು ಬರುವಾಗ ನಮ್ ಜೀವಿತದಲ್ಲಿ ಬೇಗ ಸೋತು ಹೋಗ್ತೇವೆ. ಆದ್ರೆ ದೇವರನ್ನು ಆಶ್ರಯ ಮಾಡಿಕೊಂಡಾಗ, ದೇವರ ಮೇಲೆ ನಂಬಿಕೆ ಇಟ್ಟಾಗ, ಆತನನ್ನೇ ಆಧಾರ ಮಾಡಿಕೊಂಡು ನಾವು ಜೀವನ ಮಾಡುವಾಗ ಖಂಡಿತ ನಾವು ಕೈ ಬಿಡಲ್ಪಟ್ಟವರಲ್ಲ. ದೇವರು ನಮ್ಮನ್ನು ನಡೆಸುವ ಆತನು. ದೇವರು ಆತನು ಕಷ್ಟ ಕಾಲದಲ್ಲಿ ವಿಶೇಷ ಸಹಾಯಕನಾಗಿದ್ದಾನೆ. ತನ್ನ ಕೃಪೆ, ತನ್ನ ಆಶೀರ್ವಾದ, ತನ್ನ ದಯೆ, ತನ್ನ ಸಂರಕ್ಷಣೆ ನಮ್ ಜೀವಿತದಲ್ಲಿ ನಾವು ಎಂದೆಂದಿಗೂ ಅನುಭವಿಸ್ತೇವೆ. ನೋಡ್ರಿ, ಇಲ್ಲಿ ರಾಜನು ಎಲ್ಲಾ ಯುವಕರ ಜೊತೆಯಲ್ಲಿ 4 ಜನರು ಲಿಸ್ಟ್ ಸಹ ಇತ್ತು. ಇವ್ರು ಸಹ ಸಾಯ್ಬೇಕಾಗಿತ್ತು. ಈ ವಿಷಯ ತಿಳಿದಂತ, ಈ ವಿಷಯನ ಅರಿತಂತ ದಾನಿಯೇಲನು ನಾವು ನೋಡ್ತೇವೆ, ಅಲ್ಲಿ ಸಮಯ ಪಡ್ಕೊಂಡು ತನ್ನ ಮನೆಗೆ ಹೋಗ್ತಾನೆ. 17ನೇ ವಾಕ್ಯ ನಾವು ಓದುವಾಗ, ಬಳಿಕ ದಾನಿಯೇಲನು ತನ್ನ ಮನೆಗೆ ಹೋಗಿ ಅನನೀಯ, ಮಿಶಾಯೇಲ್, ಅಜರ್ಯ ಎಂಬ ತನ್ನ ಸ್ನೇಹಿತರಿಗೆ ಆ ಸಮಾಚಾರವನ್ನು ತಿಳಿಸಿದನು. ಆ ಸಮಾಚಾರ ಏನಂದ್ರೆ, 18ನೇ ವಾಕ್ಯ, ನಾವು ಬಾಬಿಲೋನ್ ಇತರ ವಿದ್ವಾಂಸರೊಂದಿಗೆ ನಾಶವಾಗದಂತೆ ಪರಲೋಕದ ದೇವರು ಈ ರಹಸ್ಯದ ವಿಷಯವಾಗಿ ಕೃಪೆ ತೋರಿಸಲು ಆತನನ್ನು ಬೇಡಿಕೊಳ್ಳೋಣ ಎಂಬುದಾಗಿ. ಇವತ್ತು ಪ್ರಾರ್ಥನೆ ಎಷ್ಟು ಪ್ರಾಮುಖ್ಯವಾದದ್ದೆಂಬುದನ್ನ ನಾವಿಲ್ಲಿ ನೋಡ್ತೇವೆ. 1ನೇ ಅಧ್ಯಾಯದಲ್ಲಿ ಯವನಸ್ಥ ಮಕ್ಕಳು, ಅಂದ್ರೆ ದೇವರನ್ನು ನಂಬಿದವರು ತಮ್ಮ ಜೀವಿತ ಪ್ರತ್ಯೇಕವಾಗಿ ಮುಡುಪನ್ನಾಗಿ ದೇವರಿಗೆ ಸಮರ್ಪಕವಾದ ಸಮರ್ಪಣೆಯನ್ನ ಅವರು ಮಾಡಿ ಅವ್ರು ಜೀವಿಸುವುದನ್ನು ನಾವು ನೋಡ್ತಿದ್ದೇವೆ. 2ನೇ ಅಧ್ಯಾಯಕ್ಕೆ ಬರುವಾಗ ಯಾವುದೇ ಸವಾಲುಗಳು, ಶೋಧನೆಗಳು, ಹಿಂಸೆಗಳು ಅಥವಾ ಮರಣದ ಪರಿಸ್ಥಿತಿ, ಏನೇ ತೊಂದರೆ ಬಂದ್ರು, ಏನೇ ಸಮಸ್ಯೆಗಳು ಬಂದ್ರು, ದೇವರು ನಮ್ಮೊಂದಿಗಿದ್ದಾನೆ ಅನ್ನೋದನ್ನ ನಾವು ಮರಿಬಾರ್ದು. ನಮಗಿರುವಂತ ಯಾವುದೇ ಕಷ್ಟ, ಕಾಯಿಲೆ, ಸಮಸ್ಯೆಗಳು, ನಿರಾಶೆಗಳು, ಎಂತ ಪರಿಸ್ಥಿತಿಗಳು ಬಂದ್ರು ನಾವು ದೇವರನ್ನೇ ಆತುಕೊಳ್ಳಬೇಕು, ದೇವರನ್ನೇ ಆಶ್ರಯ ಮಾಡಿಕೊಳ್ಳಬೇಕು. ನಾವು ದೇವರ ಸನ್ನಿಧಾನದಲ್ಲಿ ಮಾತ್ರ ನಾವು ಪ್ರಾರ್ಥನೆ ಮಾಡಿ ಈ ವಿಷಯವನ್ನ ನಾವು ದೇವರಿಂದ ಪರಿಹಾರವನ್ನ ನಾವು ಪಡ್ಕೊಳ್ಬೇಕೆಂಬುದಾಗಿ ನಾವು ಇಲ್ಲಿ ನೋಡ್ತಾ ಇದ್ದೇವೆ. ಅದಕ್ಕೋಸ್ಕರ ಈ 4 ಜನ ತಮ್ಮ ಮನೆಗೆ ಹೋಗಿ ಅವರು ತಮ್ಮ ಸ್ನೇಹಿತರು ಎಲ್ಲರೂ ಸೇರಿ ಅವರು ಪ್ರಾರ್ಥನೆ ಮಾಡ್ತಾರೆ, ಪರಲೋಕದ ದೇವರೊಂದಿಗೆ ಸಂಬಂಧವನ್ನ ಇಟ್ಕೊಳ್ತಾರೆ. ಈ ವಿಷಯಗಳನ್ನ ಆತನಿಗೆ ತೋರಿಸ್ತಾ ಇದ್ದಾರೆ. ದೇವರು ಖಂಡಿತ ಅವರ ಪ್ರಾರ್ಥನೆ ಕೇಳ್ತಾನೆ, ದೇವರು ಅವರಿಗೆ ಉತ್ತರವನ್ನ ಕೊಡ್ತಾನೆ, ದೇವರು ಅವರ ಇಷ್ಟಾರ್ಥಗಳನ್ನ ನೆರವೇರಿಸ್ತಾನೆ. 19ನೇ ವಾಕ್ಯ ನಾವು ಓದುವಾಗ ಅವರ ಪ್ರಾರ್ಥನೆಗೆ ಫಲ ಏನಂದ್ರೆ, ಆಗ ಆ ರಹಸ್ಯವು ರಾತ್ರಿಯ ಸ್ವಪ್ನದಲ್ಲಿ ದಾನಿಯೇಲನಿಗೆ ವ್ಯಕ್ತವಾಯಿತೆಂಬುದಾಗಿ. ಪರಲೋಕದ ದೇವರು ತನ್ನ ರಹಸ್ಯಗಳನ್ನ ಆತನು ಪ್ರಕಟ ಮಾಡ್ತಾನೆ. ಪ್ರಿಯರೇ, ಪ್ರಾರ್ಥನೆ ದೇವರೊಂದಿಗೆ ಒಂದಾಗುವಂತ ಸಮಯವಾಗಿದೆ. ಪ್ರಾರ್ಥನೆ ನಮ್ಮ ಆಳವಾದಂತ ಒಂದು ನಮಗೆ ತಿಳಿದೇ ಇರುವಂತ ವಿಷಯಗಳನ್ನ ಪ್ರಾರ್ಥನೆ ಪ್ರಕಟಿಸುವಂತದ್ದಾಗಿದೆ. ಪ್ರಾರ್ಥನೆ ದೇವರನ್ನ ಸಂಪರ್ಕಿಸುವಂತ ಸಾಧನೆ ಆಗಿದೆ.
ಪ್ರಾರ್ಥನೆ ಮಾಡುವಂತವ್ರು ಜಯವನ್ನ ಹೊಂದುತ್ತಾರೆ. ಪ್ರಾರ್ಥನೆ ಮಾಡುವಂತವ್ರು ದೇವರ ಆಶೀರ್ವಾದವನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಇಲ್ಲಿ ನಾವು ನೋಡ್ತಿದ್ದೇವೆ, ದೇವರು ತನ್ನ ಕಾರ್ಯವನ್ನ ಪ್ರಾರಂಭ ಮಾಡುತ್ತೆ. ಎಲ್ಲಿ ಪ್ರಾರ್ಥನೆ ಇದೆಯೋ ಅಲ್ಲಿ ದೇವರ ಕೆಲಸ ಪ್ರಾರಂಭವಾಗುತ್ತೆ. ಎಲ್ಲಿ ಪ್ರಾರ್ಥನೆ ಇದೆಯೋ ಅಲ್ಲಿ ಜಯವನ್ನ ಕಾಣ್ಲಿಕ್ಕೆ ಸಾಧ್ಯತೆ ಇದೆ. ಎಲ್ಲಿ ಪ್ರಾರ್ಥನಾ ಜೀವಿತ ಇದೆಯೋ ಅವರ ಜೀವಿತದಲ್ಲಿ ಅವರ ಅಭಿವೃದ್ಧಿಯನ್ನ ಕಾಣ್ಲಿಕ್ಕೆ ಸಾಧ್ಯತೆ ಇದೆ. ಪ್ರಿಯರೇ, ಈ ಅವನಸ್ಥರ ಜೀವಿತದಲ್ಲಿ ಇಂಥ ಆಶೀರ್ವಾದ ಅವರಿಗೆ ಬರ್ಬೇಕಾದ್ರೆ ಮೊದಲನೇದಾಗಿ ತಮ್ಮನ್ನ ಸಮರ್ಪಣೆ ಮಾಡ್ಕೊಂಡ್ರು, ಎರಡನೇದಾಗಿ ಪ್ರಾರ್ಥನಾ ಜೀವಿತ ಅವರಿಗಿತ್ತು, ಮೂರನೇದಾಗಿ ದೇವರೊಂದಿಗೆ ನಿಕಟವಾದ ಸಂಬಂಧವನ್ನ ಅವ್ರು ಇಟ್ಕೊಂಡಿದ್ರು, ಅವ್ರು ಬೆಳೆಸ್ತಾ ಮುಂದೆ ಹೋದ್ರು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಇವತ್ತು ನಮ್ಮ ಜೀವಿತದಲ್ಲಿ ಯವನಸ್ಥ ಮಕ್ಕಳೇ, ದೇವರ ವಾಕ್ಯವನ್ನು ಕೇಳುವಂತ ದೇವ ಜನರೇ, ನಮ್ಮನ್ನು ನಾವು ದೇವರಿಗೆ ಒಪ್ಪಿಸ್ಕೊಡ್ಬೇಕು, ಸಮರ್ಪಣೆ ಮಾಡ್ಕೊಳ್ಬೇಕು. ಎರಡನೇದಾಗಿ ನಮ್ಮ ಜೀವಿತದಲ್ಲಿ ಪ್ರಾರ್ಥನಾ ಜೀವಿತ ಬಹಳ ಪ್ರಾಮುಖ್ಯವಾದದ್ದು. ಪ್ರಾರ್ಥನೆ ದೇವರೊಂದಿಗೆ ಸಂಪರ್ಕವನ್ನ ಕಲ್ಪಿಸಿ ಕೊಡುತ್ತೆ. ಪ್ರಾರ್ಥನೆ ದೇವರು ಮನುಷ್ಯರು ಒಂದಾಗುವಂತ ಸಮಯ. ಪ್ರಾರ್ಥನೆ ನಮ್ಮ ಅಗತ್ಯಗಳನ್ನ ದೇವರ ಮುಂದೆ ಇಡುವಾಗ ಆತನು ಖಂಡಿತವಾಗಿ ಆತನು ಉತ್ತರವನ್ನ ಕೊಡುವಂತ ಕರ್ತನು ಆತನಾಗಿದ್ದಾನೆ. ಅದಕ್ಕಾಗಿ ಪ್ರಾರ್ಥನೆಯಲ್ಲಿ ನಾವು ಜಯವನ್ನ ಕಾಣ್ತೇವೆ, ಆಶೀರ್ವಾದವನ್ನ ಕಾಣ್ತೇವೆ. ನಾವು ಪ್ರಾರ್ಥನೆಯಲ್ಲಿ ಎಂದಿಗೂ ಸೋಲಿಲ್ಲ. ಮನುಷ್ಯನು ಏನೆಲ್ಲಾ ಪ್ರಯತ್ನ ಪಟ್ರು, ಯಾವುದೇ ಬಿಸ್ನೆಸ್ ಮಾಡಿದ್ರು, ಏನೇ ಕೆಲಸ ಮಾಡಿದ್ರು, ಅಥವಾ ಅವನು ಎಲ್ಲಿಗೋದ್ರು ಅವನು ಸೋಲ್ಬಹುದು. ಆದ್ರೆ ಪ್ರಾರ್ಥನೆ ಮಾಡಿ ಸೋತಂತ ವ್ಯಕ್ತಿ ಇಲ್ಲವೇ ಇಲ್ಲ. ಪ್ರಿಯರೇ, ಪ್ರಾರ್ಥನೆ ಜಯವನ್ನ ಕೊಡುತ್ತೆ. ಕೀರ್ತನೆ 21ನೇ ಅಧ್ಯಾಯ ನಾವು ಓದುವಾಗ ಅಲ್ಲಿ ನೋಡ್ತೇವೆ, ಮೊದಲನೇ ವಾಕ್ಯದಲ್ಲಿ ನೀನು ಅವನ ಪ್ರಾರ್ಥನೆಯನ್ನು ನಿರಾಕರಿಸದೆ. ಕೀರ್ತನೆ 21 2ನೇ ವಾಕ್ಯ, ನೀನು ಅವನ ಪ್ರಾರ್ಥನೆಯನ್ನು ನಿರಾಕರಿಸದೆ ಅವನ ಇಷ್ಟಾರ್ಥವನ್ನ ನೆರವೇರಿಸಿದೆಯಲ್ಲೆಂಬುದಾಗಿ. ನಮ್ಮ ದೇವರು ಯಾವಾಗಲೂ ನಮ್ಮ ಪ್ರಾರ್ಥನೆಯನ್ನು ಕೇಳುವಂತ ದೇವರಾಗಿದ್ದಾನೆ. 3ನೇ ವಾಕ್ಯನ ಓದುವಾಗ, ನಾನಾ ಶುಭಗಳೊಡನೆ ನೀನೇ ಅವನನ್ನು ಎದುರುಗೊಂಡಿಯಲ್ಲ, ಅವನ ಮೇಲೆ ಸುವರ್ಣ ಕಿರೀಟವನ್ನಿಟ್ಟಿದೆ ಎಂಬುದಾಗಿ. ಪ್ರಿಯರೇ, ನಮ್ಮ ದೇವರು ಪ್ರಾರ್ಥನೆ ಕೇಳುವಂತ ದೇವರಾಗಿದ್ದಾನೆ. ನಮ್ಮ ಇಷ್ಟಾರ್ಥಗಳನ್ನ ನೆರವೇರಿಸ. ಯೆರೆಮೀಯ 33 ವಾಕ್ಯ ಓದುವಾಗ ನಾನು, ನನ್ನನ್ನು ಕೇಳಿಕೋ, ನಾನು ನಿನಗೆ ಸದುತನ್ನು ಕೊಡ್ತೇನೆ, ತಿಳಿದೇ ಇರುವಂತ ಗೂಢಾರ್ಥಗಳನ್ನ ಗೋಚರ ಪಡಿಸ್ತೇನೆ ಎಂಬುದಾಗಿ. ಪ್ರಾರ್ಥನೆ ನಿಜವಾಗ್ಲೂ ನಮ್ಮನ್ನ ದೇವರ ಅನ್ಯೂನ್ಯತೆಯಲ್ಲಿ, ದೇವರ ಸಂಪರ್ಕದಲ್ಲಿ ಇಡ್ಲಿಕ್ಕೆ ಸಾಧ್ಯತೆ ಇದೆ. ಪ್ರಿಯರ, ಅದಕ್ಕೋಸ್ಕರ ಯವನಸ್ಥ ಮಕ್ಕಳೇ, ದೇವ ಜನರೇ, ಪ್ರಾರ್ಥನೆಯನ್ನ ನೀವು ಬಿಡಬೇಡ್ರಿ. ಪ್ರಾರ್ಥನೆಯನ್ನ ಯಾವಾಗ್ಲೂ ಮಾಡ್ರಿ, ಎಲ್ಲಾ ಸಮಯದಲ್ಲಿ ಮಾಡ್ರಿ, ಎಲ್ಲಾ ವಿಷಯಗಳಿಗೋಸ್ಕರ ಪ್ರಾರ್ಥನೆ ಮಾಡ್ರಿ. ನಿಮ್ಮನ್ನು ನೀವು ದೇವರೊಂದಿಗೆ ಸರಿಯಾಗಿ ಸಂಬಂಧ ಇಟ್ಕೊಂಡು ಆತನ ಅನ್ಯೋನ್ಯತೆಯಲ್ಲಿ ಮುಂದೆ ಹೋಗೋದಾದ್ರೆ ಖಂಡಿತ ದೇವರು ಪ್ರಾರ್ಥನೆಯನ್ನು ಕೇಳಿ ಸದುತನ ಆತನ ಅನುಗ್ರಹ ಮಾಡ್ತಾನೆ. ಆ ಒಂದು ಪ್ರಾರ್ಥನಾ ಜೀವಿತ ನಮ್ಮಲ್ಲಿ ಇರ್ಬೇಕು. ಇಲ್ಲಿ 6ನೇ ಅಧ್ಯಾಯಕ್ಕೆ ಬರುವಾಗ ಇವರು ಪ್ರಾರ್ಥನೆಯಲ್ಲಿ ಮುಂದುವರಿತಾನೆ ಇದ್ರು. ಪ್ರಾರ್ಥನೆಯಲ್ಲಿ ಜಯವನ್ನ ದೇವರು ಅವ್ರು ಕೊಟ್ರು. 2ನೇ ಅಧ್ಯಾಯದಲ್ಲಿ ಆ ಪ್ರಾರ್ಥನೆಗೆ ಫಲ ಸಿಕ್ತು. ದೇವರು ಅವ್ರನ್ನ ಬ್ಲೆಸ್ಸಿಂಗ್ ಮಾಡಿದ್ರು. ಈ ರಹಸ್ಯವನ್ನ ವ್ಯಕ್ತಪಡಿಸುವಾಗ ನಾವು ನೋಡ್ತಿದ್ದೇವೆ, 48ನೇ ವಾಕ್ಯ ಹೇಳುತ್ತೆ, ಯವನಸ್ಥರು ದೇವರ ಪ್ರಾರ್ಥನೆ ಮಾಡಿ ದೇವರಿಂದ ಉತ್ತರ ಪಡ್ಕೊಂಡಾಗ ನಾವು ನೋಡ್ತೇವೆ ಅಲ್ಲಿ ಮೊದಲನೇ ಫಲ ಏನಾಯ್ತು ಅಂದ್ರೆ 48ನೇ ವಾಕ್ಯ ನಾವು ಓದುವಾಗ, ಬಳಿಕ ರಾಜನು ದಾನಿಯೇಲನ ದೊಡ್ಡ ಅಸ್ತಿಗೆ ತಂದು ಅವನಿಗೆ ಅಮೂಲ್ಯವಾದ ಬಹುಮಾನಗಳನ್ನು ಕೊಟ್ಟನೆಂಬುದಾಗಿ. ಆತನು ಮುಖ್ಯಸ್ಥನಾದಂತೆ ಅಲ್ಲಿ ಮುಖ್ಯಸ್ಥ ಒಂದು ಅದಕ್ಕೆ ಪ್ರಾರ್ಥನೆ ಮಾಡುವಂತವ್ರು ಯಾವಾಗ್ಲೂ ಹೀನ ಸ್ಥಿತಿಗೆ ಬರಲ್ಲ, ಅವರು ಉತ್ತಮ ಸ್ಥಿತಿಗೆ ಬಂದೇ ಬರ್ತಾರೆ. 49ನೇ ವಾಕ್ಯ, ಇನ್ನ ಉಳಿದಂತ 3 ಸಹೋದರರು ದಾನಿಯೇಲನು ಬಿನ್ನಹ ಮಾಡುವಾಗ ಶದ್ರಾಕ್, ಮೇಷಕ್, ಅಬೇದ್ನೆಗೋ ಎಂಬುವರಿಗೂ ಬಾಬೇಲಿನ ಕಾರ್ಯಭಾರವನ್ನ ವಹಿಸಿದರೆಂಬುದಾಗಿ. ಪ್ರಾರ್ಥನೆ ಮಾಡುವಂತ ದಾನಿಯೇಲನ ಅರಮನೆಯಲ್ಲೇ ನಿಲ್ತಾನೆ. ದೇವ ಜನರಿಗೆ ಯಾವ ಕೊರತೆಗಳು ಆಗೋದಿಲ್ಲ. ಪ್ರಿಯರೇ, ಈ ಪ್ರಾರ್ಥನಾ ಜೀವಿತ ನಿಮ್ಮಲ್ಲಿ ನನ್ನಲ್ಲಿ ಇರೋದಾದ್ರೆ ಖಂಡಿತ ನಾವು ಜಯವನ್ನ ಅನುಭವಿಸ್ತೇವೆ. 3ನೇ ಅಧ್ಯಾಯಕ್ಕೆ ನಾವು ಬರುವಾಗ ಅಲ್ಲಿ ನೋಡ್ತೇವೆ, ಮತ್ತೆ ಅವ್ರಿಗೆ ಪರೀಕ್ಷೆ ಬಂತು, ಮತ್ತೆ ಅವರು ಸವಾಲನ್ನ ಅವ್ರು ಸ್ವೀಕಾರ ಮಾಡ್ಬೇಕಾಯ್ತು, ಆ ಶೋಧನೆಯನ್ನ ಅವರು ಎದುರಿಸ್ಬೇಕಾಯ್ತು. ಅದೇನಂದ್ರೆ ಅಲ್ಲಿ ನಾವು ನೋಡ್ತೇವೆ, ಇಹಲೋಕದ
ನಡವಳಿಕೆ, ಲೋಕದ ಅನುಸಾರವಾದಂತ ಪದ್ಧತಿ. ಅಲ್ಲಿ ನಾವು ನೋಡ್ತಿದ್ದೇವೆ, ಅವರು ಈ ಲೋಕದ ದೇವರನ್ನ ಆರಾಧನೆ ಮಾಡುವಂತ ಪರಿಸ್ಥಿತಿಗೆ ಅವರು ತಳ್ಳಲ್ಪಟ್ರು. ಆದ್ರೂ ಅವರ ನಂಬಿಕೆ, ಅವರ ಭಕ್ತಿ, ಅವರ ಪವಿತ್ರತೆ, ದೇವರೊಂದಿಗೆ ಅವ್ರಿಗಿರುವಂತ ಸಂಬಂಧದಿಂದ ಅವರು ದೂರ ಹೋಗ್ಲಿಕ್ಕೆ ಅವ್ರು ಇಷ್ಟಪಡ್ಲಿಲ್ಲ. ಅವರು ತಮ್ಮನ್ನು ತಾವು ಈ ಒಂದು ಪರಿಸ್ಥಿತಿಗಳಲ್ಲಿಯೂ ಅವರು ಹಿಂಜರಿಲಿಲ್ಲ ಪ್ರಿಯರೇ. ರಾಜನ ಅವ್ರಿಗೆ ಅವಕಾಶ ಕೊಟ್ರು, ರಾಜನ ಅವ್ರ ಜೊತೆಯಲ್ಲಿ ಮಾತಾಡಿದ್ರು. ಅವರು ಅದರಿಂದ ದೂರ ಇದ್ದು ನಾವು ನೋಡ್ತಿದ್ದೇವೆ. ಅವರು ನಾವು ಅಡ್ಡ ಬೀಳೋದಿಲ್ಲ, ನಾವು ಪೂಜೆ ಮಾಡೋದು 11ನೇ ವಾಕ್ಯದಲ್ಲಿ ಹೇಳ್ತಾರೆ ಅಲ್ಲ, ನಾವು ಅಡ್ಡ ಬೀಳೋದಿಲ್ಲ, ಪೂಜಿಸುವುದಿಲ್ಲ. ನಾವು ಅಲ್ಲಿ ಹಾಕಿದ್ರೂ ಪರವಾಗಿಲ್ಲ, ನಾವು ಅಗ್ನಿಗೆ ಹಾಕಲ್ಪಟ್ರು ಪರವಾಗಿಲ್ಲ. ಎಷ್ಟು ಕ್ಲಿಯರ್, ಎಷ್ಟು ನೇರವಾಗಿ ಅವ್ರು ಹೇಳ್ತಾರೆ. 12ನೇ ವಾಕ್ಯದಲ್ಲಿ ಇಲ್ಲಿ ಮೂವರು ಆ ಸಂಸ್ಥಾನದಲ್ಲಿ ಕಾರ್ಯಭಾರವನ್ನ ವಹಿಸಿಕೊಂಡಂತ ಶದ್ರಕ್, ಮೇಷಕ್, ಅಬೇದ್ನೆಗೋ ಇವರೆಲ್ಲರೂ ಸೇರಿ ಅವ್ರ ರಾಜನೇ, ಇವರು ನಿನ್ನನ್ನ ಲಕ್ಷಿಸುವುದಿಲ್ಲ, ನಿನ್ನ ದೇವರುಗಳನ್ನ ಸೇವಿಸುವುದಿಲ್ಲ, ನೀನು ನಿಲ್ಲಿಸಿದ ಬಂಗಾರದ ಪ್ರತಿಭೆಯನ್ನು ಪೂಜಿಸುವುದಿಲ್ಲ ಎಂಬುದಾಗಿ ಅವ್ರ ಮೇಲೆ ಆರೋಪನೆ ಹೊರಿಸಿದ್ರು. ಅವ್ರು ಹೆದರುತ್ತಾ ಇಲ್ಲ. ಅದಕ್ಕೋಸ್ಕರ ನಾವು ನೋಡ್ತಿದ್ದೇವೆ ಪ್ರಿಯರೇ, ದೇವ್ರ ಮಕ್ಕಳ ಅಂತ ನಾವು ಸ್ಟ್ರಾಂಗ್ ಆಗಿರ್ಬೇಕು, ದೃಢವಾಗಿ ನಿಲ್ಬೇಕು, ಕರ್ತನಿಗೋಸ್ಕರ ನಾವು ಜೀವಿಸ್ಬೇಕು. ಯಾವುದೇ ಪರಿಸ್ಥಿತಿಗಳಲ್ಲಿ ನಾವಿದ್ರು ದೇವರ ಮೇಲೆ ಹಾತುಕೊಂಡು ದೇವರನ್ನ ನಂಬಿ ದೇವರ ಮಾರ್ಗದಲ್ಲಿ ನಾವು ಇರೋದಾದ್ರೆ ನಮ್ಮನ್ನ ಯಾರು ಏನು ಮಾಡ್ಲಿಕ್ಕೆ ಆಗೋದಿಲ್ಲ. 16ನೇ ವಾಕ್ಯ ನಾವು ಓದುವಾಗ, ನಾನು ಅಷ್ಟು ವಿಸ್ತಾರವಾಗಿ ಹೋಗ್ತಾ ಇಲ್ಲ, ಯಾಕಂದ್ರೆ ಸಮಯ ಮುಂದೆ ಹೋಗೋದ್ರಿಂದ ನಾನು ಹಾಗೆ ಹೇಳ್ತಾ ಇದ್ದೇನೆ. 16ನೇ ವಾಕ್ಯ ನಾವು ಓದುವಾಗ, ಇದೆಲ್ಲವನ್ನು ಕೇಳಿದಂತ ಶದ್ರಕ್, ಮೇಷಕ್, ಅಬೇದ್ನೆಗೋ ಎಂಬುವರು, ರಾಜನೇ ನೆಬೂಕದ್ನೆಚ್ಚರನೇ, ಈ ವಿಷಯದಲ್ಲಿ ನಾವು ನಿನಗೇನು ಹೇಳಬೇಕಾಗಿಲ್ಲ. ಅಲ್ಲಿ ಹೇಳ್ತಾರೆ 17ನೇ ಅರಸನೇ, ನಾವು ಸೇವಿಸುವಂತ ದೇವರಿಗೆ ಚಿತ್ತವಿದ್ದರೆ ಆತನು ದಗೆ ಉರಿಯುವ ಆವಿ ಒಳಗಡೆಯಿಂದ ನಮ್ಮನ್ನು ಬಿಡಿಸಬಲ್ಲನು, ಹೇಗೂ ನಿನ್ನ ಕೈನಿಂದ ನಮ್ಮನ್ನು ಬಿಡಿಸುವನು. ಎಂತ ಒಂದು ಸಂತೋಷದ ವಾರ್ತೆ, ಎಂತ ಒಂದು ದೃಢವಾದಂತ ನಂಬಿಕೆ ಅವರಿಗಿತ್ತು. ಅವ್ರು ಹೇಳ್ತಿದ್ದಾರೆ, ರಾಜನೇ ಹೇಗೂ ನಿನ್ನ ಕೈನಿಂದ ನಮ್ಮನ್ನು ಬಿಡಿಸಬಲ್ಲನು. ನಾವು ದೇವರ ಮಕ್ಕಳು, ಕೈ ಬಿಡಲ್ಪಟ್ಟವರಲ್ಲ, ನಾವು ನಿರಾಶ್ರಿತರಲ್ಲ. ನಮ್ಮ ದೇವರು ತನ್ನ ಕೈಯನ್ನು ಹಿಡಿದು ನಮ್ಮನ್ನು ಬಲಪಡಿಸಲು ಆತನು ಶಕ್ತನೆಂಬುದಾಗಿ ನಾವು ನಂಬೇಕು. ಇವ್ರು ಹೇಳ್ತಾರೆ, ಇವ್ರಿಗೆ ಎಂತ ಒಂದು ನಂಬಿಕೆ ನೋಡ್ರಿ. 17, 18ನೇ ವಾಕ್ಯ ಓದುವಾಗ ಅವ್ರು ಹೇಳ್ತಾರೆ, ರಾಜನೇ ನಾವು ಸೇವಿಸುವಂತ ದೇವರಿಗೆ ಚಿತ್ತವಿದ್ದರೆ ಆತನು ಬಿಡಿಸಬಲ್ಲನು, ನಿನ್ನ ಕೈನಿಂದ ನಮ್ಮನ್ನು ಬಿಡಿಸುವನು. ಆತನ ಹೇಳ್ತಾನೆ, ದೇವರು ನಮ್ಮನ್ನ ಉಳಿಸ್ತಾನೆ. ಎಂತ ದೃಢವಾದಂತ ನಂಬಿಕೆ ಇಲ್ದಲೆ ಕ್ರೈಸ್ತರು ಮುಂದೆ ಹೋಗ್ಲಿಕ್ಕೆ ಆಗೋದಿಲ್ಲ. ದೇವರ ಜನರೇ, ಯವನಸ್ಥರೇ, ನಂಬಿಕೆ ಬಹಳ ಪ್ರಾಮುಖ್ಯ. ದೇವರನ್ನ ನಂಬೇಕು, ದೇವರ ವಾಕ್ಯವನ್ನ ನಾವು ನಂಬೇಕು. ನಮ್ಮ ಜೀವಿತದಲ್ಲಿ ನಂಬಿಕೆ ಅನ್ನೋದು ಇರ್ಬೇಕು. ನಾವು ನೋಡ್ತೇವೆ, ಅಬ್ರಹಾಮನು ದೇವರನ್ನ ನಂಬ್ತಾನೆ, ಆ ನಂಬಿಕೆ ನೀತಿವಂತನೆಂಬುದಾಗಿ ಎಣಿಕೆ ಆಯ್ತು. ಅಬ್ರಹಾಮನು ದೇವರ ಸ್ನೇಹಿತನಾದ. ಇವತ್ತು ನಾವು ನಂಬಿಕೆಯಿಂದ ನೀತಿವಂತರಾಗ್ತೇವೆ. ರೋಮ 5 ಮೊದಲನೇ ವಾಕ್ಯ ಓದುವಾಗ ಗೊತ್ತಾಗುತ್ತೆ. ರೋಮ 3ನೇ ಅಧ್ಯಾಯ 25ನೇ ವಾಕ್ಯ 26 ಓದುವಾಗ, ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡೋದ್ರ ಮೂಲಕವಾಗಿ ನಾವು ನೀತಿವಂತರಾಗ್ತೇವೆಂಬುದಾಗಿ ವಾಕ್ಯ ಹೇಳಲ್ಪಟ್ಟಿದೆ. ನಂಬಿಕೆ ಬಹಳ ಪ್ರಾಮುಖ್ಯವಾದದ್ದು. ಅಂದು ಮಾರ್ತಾ ಮರಿಯಳಿಗೆ ಸ್ವಾಮಿ ಹೇಳ್ತಾ ಇದ್ದಾನೆ, ಯೋಹಾನ 11:40 ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣ್ತೆ ಎಂಬುದಾಗಿ ಕರ್ತನ ಹೇಳ್ತಾ ಇದ್ದಾನೆ. ಇವತ್ತು ಆ ನಂಬಿಕೆ ನಮಗೆ ಬರ್ಬೇಕು, ಆ ನಂಬಿಕೆ ನಮ್ಮೊಳಗಡೆ ಇರ್ಬೇಕು. ಇಲ್ಲಿ ನೋಡ್ರಿ, ಇವ್ರಿಗಿರುವಂತ ನಂಬಿಕೆ ಎಂತ ದೊಡ್ಡದು. ಇವ್ರಿಗಿರುವಂತ ನಂಬಿಕೆ 7ರಷ್ಟು ಬೆಂಕಿ ಆಯ್ತು. 7ರಷ್ಟು ಯಾಕೆ, 1000ದಷ್ಟಾಗ್ಲಿ. ನಿಮ್ಮ 19ನೇ ವಾಕ್ಯ ಓದ್ಕೊಡ್ರಿ. ಆಗ ನೆಬೂಕದ್ನೆಚ್ಚರನು ಅವನಿಗೆ ಕೋಪ ಬಂತು, ಅವನ ಮುಖಭಾವವು ಬೇರೆ ಆಯ್ತು. ಇವರನ್ನು ಬಿಡ್ಲೇಬಾರ್ದಂತ 7ರಷ್ಟು ಬೆಂಕಿ, ಅದು ನಿತ್ಯಕ್ಕಿಂತ 7ರಷ್ಟು ಹೆಚ್ಚಾಗಿ
ಉರಿಸ್ಬೇಕೆಂಬುದಾಗಿ ಆಜ್ಞೆ. 7ರಷ್ಟೇ ಯಾಕೆ 1000ದಷ್ಟು ಆ ಬೆಂಕಿ ಜಾಸ್ತಿ ಮಾಡಿದ್ರು ದೇವರ ಮಕ್ಕಳನ್ನ ಯಾರು ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಯವನಸ್ಥ ಮಕ್ಕಳೇ, ದೇವರನ್ನು ಬಿಟ್ಟು ಜೀವನ ಮಾಡಬೇಡ್ರಿ. ನಿಮ್ಮನ್ನ ನೀವು ಲೋಕಕ್ಕೆ ಒಪ್ಪಿಸ್ಕೊಡ್ಬೇಡ್ರಿ. ಶರೀರದ ಆಸೆಗಳಿಂದ, ಬದುಕು ಬಾಳಿನ ಡಂಬದಿಂದ, ಲೋಕದ ವ್ಯವಹಾರಗಳಿಂದ ಪ್ರತ್ಯೇಕವಾಗಿದ್ದು ಕ್ರಿಸ್ತನ ಪ್ರೀತಿಯಲ್ಲಿ, ದೇವರ ವಾಕ್ಯದಲ್ಲಿ, ಪವಿತ್ರಾತ್ಮನ ನಡೆಸುವಿಕೆಯಲ್ಲಿ ನಿಮ್ಮನ್ನು ನೀವು ದೇವರಿಗೆ ಮೀಸಲಾಗಿ, ಮೆಚ್ಚಿಕೆಯಾಗಿ, ಸಜೀವ ಯಜ್ಞವಾಗಿ ಅರ್ಪಣೆ ಮಾಡ್ರಿ. ಅಂತೆ ಆ ರೀತಿಯಾಗಿ ಇರುವಾಗ ದೇವರು ನಿಮ್ಗೆ ಬ್ಲೆಸ್ಸಿಂಗ್ ಮಾಡ್ತಾನೆ. ನೋಡ್ರಿ, ಇವರನ್ನ ಹಾಕಿ ಬಿಡ್ತಾರೆ. ಇವರಲ್ಲಿ ನಾವು ನೋಡ್ತಿದ್ದೇವೆ, ಅವರು ಆ ಒಂದು ಬೆಂಕಿಯಲ್ಲಿ ಇವರು ತಿರುಗಾಡ್ತಾ ಇದ್ದಾರೆ. 25ನೇ ವಾಕ್ಯ ಓದುವಾಗ, ಅದಕ್ಕೆ ಅವನಿಗೋ ಕಟ್ಟಿಲ್ಲದ 4 ನೋಡುತ್ತೇವೆ, ಅವರು ಬೆಂಕಿಯಲ್ಲಿ ತಿರುಗಾಡ್ತಾ ಇದ್ದಾರೆ. ನಾನು ಯಾವಾಗ್ಲೂ ಹೇಳ್ತೀನಿ, ಅವರು ಬೆಂಕಿಯಲ್ಲಿ ಪ್ರೇಯರ್ ವಾಕ್ ಮಾಡ್ತಾ ಇದ್ದಾರೆ. ಅವರು ಹೊರಗಡೆನೂ ಪ್ರಾರ್ಥನಾ ಜೀವಿತ ಇತ್ತು. ಅವರು ಬೆಂಕಿ ಒಳಗಡೆ ಇದ್ದಾಗ್ಲೂ ಅಲ್ಲಿ ಪ್ರಾರ್ಥನಾ ನಡಿಗೆ ಮಾಡ್ತಾ ಇದ್ದಾರೆ. ದೇವರೇ, ಈ ಸುತ್ತಲೂ ಕೂತಂತ ಜನರು, ಸುತ್ತಲೂ ನೋಡುವಂತ ಜನರು ಎಲ್ರು ರಕ್ಷಣೆ ಹೊಂದಬೇಕು, ಸತ್ಯವನ್ನ ತಿಳ್ಕೊಳ್ಬೇಕೆಂಬುವಂತ ಮನವರಿಕೆ ಅವ್ರದ್ದಾಗಿತ್ತು. ಪ್ರಿಯರೇ, ಇದು ರಾಜನಿಗೆ ಆಶ್ಚರ್ಯವಾಗಿ ತೋರಿತು. ಆಗ 28ನೇ ವಾಕ್ಯದಲ್ಲಿ ಅವ್ರನ್ನ ಹೊರಗಡೆ ಕರೀತಾನೆ. ಅವ್ರ ದೇವರನ್ನ ಆರಾಧನೆ ಮಾಡುವುದನ್ನು ನಾವು ನೋಡ್ತಿದ್ದೇವೆ. ಅಲ್ಲಿ ಯಾರು ಇವರ ಮೇಲೆ ತಪ್ಪು ಹೊರಿಸ್ತಾರೋ ಅವ್ರಿಗೆ ಶಿಕ್ಷೆ ಆಯ್ತು. 29ನೇ ವಾಕ್ಯ ನಾವು ಓದುವಾಗ ಗೊತ್ತಾಗುತ್ತೆ. ಆದ್ರೆ 30ನೇ ವಾಕ್ಯದ ಈ ಫಲ ಏನಂದ್ರೆ, ಬಳಿಕ ರಾಜನು ಶದ್ರಕ್, ಮೇಷಕ್, ಅಬೇದ್ನೆಗೋ ಎಂಬುವನು ಬಾಬೆಲ್ ಸಂಸ್ಥಾನದಲ್ಲಿ ಮತ್ತೆ ಉನ್ನತವಾದ ಪದವಿಗೆ ತಂದನು. ಉನ್ನತವಾದ ಪದವಿ. ಪ್ರಾರ್ಥನೆ ಉನ್ನತವಾದ ಸ್ಥಿತಿಗೆ ತರುತ್ತೆ. ಪ್ರಾರ್ಥನೆ ಜಯದ ಜೀವಿತಕ್ಕೆ ಅದು ತರುವಂತದ್ದಾಗಿದೆ. ಅದಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡ್ಬೇಕು. ಹೀಗೆ ಪ್ರತಿಯೊಂದೊಂದು ಅಧ್ಯಾಯದಲ್ಲಿ ಒಂದೊಂದು ವಿಷಯ ನಾವು ನೋಡ್ಬೋದು. ಆದ್ರೆ ಕಡೆಯದಾಗಿ ನಾವು ನೋಡುವಾಗ 6ನೇ ಅಧ್ಯಾಯಕ್ಕೆ ಬರುವಾಗ, ಈ ಕೊರೋಷನ ಆಳ್ವಿಕೆಯಲ್ಲಿ ಈ ದಾನಿಯೇಲನು, ಈ ಅವನ ಸ್ನೇಹಿತರು ಅನ್ಯ ದೇಶದಲ್ಲಿ ಇದ್ರು, ಅವರು ಸೆರೆಯಾಳಾಗಿದ್ರು, ಅವರು ಕೈ ಬಿಡಲ್ಪಟ್ಟವರಲ್ಲ. ದೇವರು ಅವ್ರ ಜೊತೆಯಲ್ಲಿ ಇದ್ದು ಅವ್ರನ್ನ ಯಾವ ರೀತಿ ರಕ್ಷಣೆ ಮಾಡ್ತಾನೆ, ನಡೆಸ್ತಾನೆ ಎಂಬುದಾಗಿ ನಾವು 28ನೇ ವಾಕ್ಯ ಓದುವಾಗ, 6ನೇ ಅಧ್ಯಾಯ 28 ಅಲ್ಲ, ಅಲ್ಲಿ ನೋಡ್ತೇವೆ. 6ನೇ ಅಧ್ಯಾಯದಲ್ಲಿ ಒಂದು ದೊಡ್ಡ ಅದ್ಭುತ. ದೇವರ ಅದ್ಭುತವಾಗಿ ಆ ಸಿಂಹದ ಗವಿಗಳಿಂದ ದಾನಿಯೇಲನನ್ನು ರಕ್ಷಣೆ ಮಾಡ್ತಾನೆ. ಅದ್ಭುತವಾಗಿ ಆ ಸಿಂಹದ ಗವಿಯಿಂದ ಮೇಲಕ್ಕೆ ಎತ್ತಿ ಆತ ನಡೆಸ್ತಾನೆ. ಯಾಕಂದ್ರೆ ದೇವರ ಮಕ್ಕಳಿಗೆ ಯಾವುದೇ ಬೆಂಕಿ ಏನು ಮಾಡಲ್ಲ, ನೀರೇನು ಮಾಡಲ್ಲ, ಯಾರು ಏನು ಮಾಡಕ್ಕಾಗಲ್ಲ. ಆದ್ರೆ 28ನೇ ವಾಕ್ಯದಲ್ಲಿ ಈ ದಾನಿಯೇಲನು ದಯಾವೇಶನ ಆಳ್ವಿಕೆಯಲ್ಲಿ, ಪರಸ್ತಿಯನ ಕೊರೇಶನ ಆಳ್ವಿಕೆಯಲ್ಲಿ ಘನವಂತನಾಗಿ ಬಾಳಿದನೆಂಬುದಾಗಿ. ಯಾವುದ್ರಲ್ಲಿ ಕಡಿಮೆ ಆಗ್ಲಿಲ್ಲ. ದೇವರ ಮಕ್ಕಳು ಘನವಂತನಾಗಿ ಬಾಳ್ತಾನೆ, ಘನವಂತನಾಗಿ ಬಾಳ್ತಾನೆ. ಯಾವ ಸೋಲಿಲ್ಲ, ಯಾವುದೇ ಅಪಜಯವಿಲ್ಲ. ಇವತ್ತು ನಾವು ದೇವರ ಮಕ್ಕಳು, ನಾವು ದೇವರೊಂದಿಗೆ ಸಂಬಂಧ ಇಟ್ಕೊಂಡಾಗ, ದೇವರಿಗೆ ನಮ್ಮನ್ನು ನಾವು ಸಮರ್ಪಣೆ ಮಾಡಿಕೊಳ್ಳುವಾಗ, ನಾವು ಪ್ರಾರ್ಥನೆ ಮಾಡುವಾಗ ಖಂಡಿತ ದೇವರು ನಮ್ಮನ್ನು ಆಶೀರ್ವಾದ ಮಾಡ್ತಾನೆ. ಪ್ರಾರ್ಥನೆ ಫಲಗಳನ್ನು ಅನುಭವಿಸ್ತಾರೆ, ಉನ್ನತವಾದ ಸ್ಥಿತಿಗೆ ಬರ್ತಾರೆ. ದೇವರು ಅವರನ್ನು ಅಭಿವೃದ್ಧಿ ಪಡಿಸ್ತಾನೆ, ಆಶೀರ್ವಾದ ಮಾಡ್ತಾನೆ. ಇವತ್ತು ನಿಮ್ಮ ಜೀವಿತದಲ್ಲಿ ನೀವು ಸಹ ಜಯವನ್ನು ಹೊಂದಬೇಕಾದ್ರೆ ಈ 3 ವಿಷಯಗಳು, ಮೊದಲನೇದಾಗಿ ದೇವರೊಂದಿಗೆ ಸಂಬಂಧ, ಎರಡನೇದಾಗಿ ಸಾಕ್ಷಿ ಅಥವಾ ಸಮರ್ಪಣೆ ಬಹಳ ಪ್ರಾಮುಖ್ಯವಾದದ್ದು, ಮೂರನೇದಾಗಿ ಪ್ರಾರ್ಥನಾ ಜೀವಿತ. ಪ್ರಾರ್ಥನೆ ಉನ್ನತವಾದ ಸ್ಥಿತಿಗೆ ತರುತ್ತೆ. ಪ್ರಾರ್ಥನೆ ಮಾಡುವಂತ ವ್ಯಕ್ತಿಗೆ ಏನು ಕಡಿಮೆ ಆಗೋದಿಲ್ಲ. ಪ್ರಾರ್ಥಿಸುವಂತ ವ್ಯಕ್ತಿ ಜಯದ ಹಾದಿಯಲ್ಲಿ ನಡೀತಾನೆ. ಪ್ರಾರ್ಥಿಸುವಂತ ವ್ಯಕ್ತಿ ಎಲ್ಲಾ ಶೋಧನೆಗಳನ್ನ ಜಯಿಸಿ ಕರ್ತನಿಗೋಸ್ಕರ ದೃಢವಾಗಿ ಸ್ಥಿರವಾಗಿ ನಿಲ್ಲಿಕ್ಕೆ ಸಾಧ್ಯತೆ ಇದೆ. ಇಂಥ ಒಂದು ಪ್ರಾರ್ಥನಾ ಜೀವಿತ ದೇವರು ನಮ್ಮೆಲ್ಲರಿಗೆ ಅನುಗ್ರಹ ಮಾಡ್ಲಿ. ಈ ಸಮಯ ಕೊಟ್ಟಂತ ಪಾಸ್ಟರ್ ಅವರಿಗೂ ನಿಮ್ಮೆಲ್ಲರಿಗೂ ನಾನು ಕ್ರಿಸ್ತನಲ್ಲಿ ಹೊಂದಿಸ್ತೇನೆ. ದೇವರು ಈ ವಾಕ್ಯವನ್ನು ನಮ್ಮ ಆತ್ಮೀಯ ಪ್ರಯೋಜನಾರ್ಥವಾಗಿ ಆಶೀರ್ವಾದ ಮಾಡ್ಲಿ. ಪ್ರಾರ್ಥನೆ ಮಾಡೋಣ. ಮಹಾಪರಿಶುದ್ಧನಾದಂತ ನಮ್ಮ ಪ್ರೀತಿಯ ತಂದೆಯ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ದೇವರೇ,
ಆ 4 ಜನ ಯವನಸ್ಥರು ಅವರು ನಿನ್ನೊಂದಿಗೆ ಇದ್ರು, ದೇವರೇ ಸಮರ್ಪಣೆ ಮಾಡಿಕೊಂಡ್ರು, ಸಾಕ್ಷಿ ಉಳ್ಳವರಾಗಿದ್ರು, ಅನ್ಯರಿಂದ ಪ್ರತ್ಯೇಕಿಸಲ್ಪಟ್ರು, ಅನ್ಯ ಸಂಗತಿಗಳು, ದೇಹದಾಶೆಗಳು, ಶರೀರದಾಶೆಗಳಿಂದ ಪ್ರತ್ಯೇಕವಾಗಿ ಅವರಿದ್ರು ಕರ್ತನೆ. ಹಾಗೆ ಅವರ ಜೀವಿತದಲ್ಲಿ ಅವ್ರ ನಂಬಿಕೆ ಇತ್ತು ದೇವರೇ. ಅವರಿಗೆ ಪ್ರಾರ್ಥನೆ ಜೀವಿತ ಬಹಳ ಪ್ರಾಮುಖ್ಯವಾಗಿತ್ತು. ಅದಕ್ಕಾಗಿ ಪ್ರಾರ್ಥಿಸುವಾಗ ನೀನು ಅದ್ಭುತವಾಗಿ ಅವರನ್ನು ಅನ್ಯ ದೇಶದಲ್ಲಿ ಆಶೀರ್ವಾದ ಮಾಡಿ ಅಭಿವೃದ್ಧಿಗೆ ತಂದು ಉನ್ನತವಾದ ಪದವಿಗೆ ತಂದು, ಏನೆಲ್ಲಾ ಶೋಧನೆಗಳು, ಏನೆಲ್ಲಾ ಕಷ್ಟಗಳು, ಮರಣದ ಸಂಗತಿಗಳು ದೇವರೇ ಅವರನ್ನು ಆವರ್ಷಣೆ ಮಾಡಿದಾಗ್ಯೂ ನೀನು ಅವ್ರನ್ನ ಕೈ ಬಿಡ್ಲಿಲ್ಲ ಕರ್ತನೆ. ದೇವರೇ ಅದ್ಭುತವಾಗಿ ನೀನು ಅವರನ್ನ ರಕ್ಷಿಸಿ, ಅವರ ಪ್ರಾರ್ಥನೆ ಕೇಳಿ ದೇವರೇ ಅವರ ಜೀವಿತವನ್ನು ಆಶೀರ್ವಾದ ಮಾಡಿ ದೇವರೇ ಅವರು ಘನವಂತರಾಗಿ ಜೀವಿಸ್ಲಿಕ್ಕೆ ಸಹಾಯ ಮಾಡಿದ್ಯಾ. ಅವರ ಪ್ರಾರ್ಥನೆಗೆ ಉತ್ತರ ಕೊಟ್ಟು ರಹಸ್ಯಗಳನ್ನು ವ್ಯಕ್ತಪಡಿಸಿ ಜ್ಞಾನ, ವಿವೇಕ, ತಿಳುವಳಿಕೆಯನ್ನು ಕೊಟ್ಟಿದ್ಯಾ. ಆ ಬೆಂಕಿಯಿಂದ ಅವರನ್ನ ದೇವರೇ ಪಾರು ಮಾಡಿ ರಕ್ಷಣೆ ಮಾಡಿದ್ದೀರಾ, ಅದಕ್ಕಾಗಿ ಸ್ತೋತ್ರ. ಅಷ್ಟು ಮಾತ್ರವೇ ದೇವರೇ, ಅವರು ಪ್ರಾರ್ಥನೆ ಮಾಡಿದಾಗಲೆಲ್ಲ ದೇವರೇ ಆ ಕನಸುಗಳ ಅರ್ಥವನ್ನು ವ್ಯಕ್ತಪಡಿಸಿ ದೇವರೇ ಅವ್ರನ್ನ ಆಶೀರ್ವಾದ ಮಾಡಿ ದೇವರೇ ಜ್ಞಾನ, ವಿವೇಕ, ತಿಳುವಳಿಕೆ ಉಳ್ಳ ಆತ್ಮನಿಂದ ತುಂಬಿಸಿ ಏನೋ ಶಕ್ತವಾಗಿ ಅವ್ರನ್ನ ಆಶೀರ್ವಾದ ಮಾಡಿದ್ದೀರಾ ದೇವರೇ. ಆ ಸಿಂಹದ ಗವಿಯಲ್ಲಿ ಇದ್ದಾಗ್ಲೂ ಸಹ ನೀನು ಅದ್ಭುತವಾಗಿ ದಾನಿಯೇಲನ್ನು ಕಾಪಾಡಿ ಸಂರಕ್ಷಣೆ ಮಾಡಿ ದೇವರೇ ನಡೆಸಿದಂತ ದೇವರು. ಈಗೋ ದೇವರ ಮಕ್ಕಳು ತಮ್ಮ ಜೀವಿತದಲ್ಲಿ ಅವರು ಘನವಂತರಾಗಿ ಕರ್ತನೆ ಅನ್ಯ ದೇಶದಲ್ಲಿ ಇದ್ದಾಗೂ ಸಹ ದೇವರೇ ಅವರು ಉನ್ನತವಾಗಿ ಜೀವನ ಮಾಡಿದ್ರೆಂಬುದಾಗಿ ವಾಕ್ಯ ಹೇಳಲ್ಪಟ್ಟಿದೆ. ಈ ದಿನ ದೇವರ ವಾಕ್ಯವನ್ನು ಕೇಳುವಂತ ಎಲ್ಲ ಯವನಸ್ಥರಿಗಾಗಿ ಪ್ರಾರ್ಥಿಸ್ತೇವೆ, ದೇವ ಜನರಿಗಾಗಿ ಪ್ರಾರ್ಥಿಸ್ತೇವೆ ಕರ್ತನೆ. ಬೇತಲ್ ಮಿನಿಸ್ಟ್ರಿಗಾಗಿ ಪ್ರಾರ್ಥಿಸ್ತೇನೆ. ಪಾಸ್ಟರ್ ಸಲ್ಮನ್ ದೇವರೇ ಪಾಸ್ಟರ್ಗಾಗಿ ಪ್ರಾರ್ಥಿಸ್ತೇವೆ, ಅವರ ಕುಟುಂಬ ಮಕ್ಕಳಿಗಾಗಿ, ಸಭೆಯವರಿಗಾಗಿ ಪ್ರಾರ್ಥಿಸ್ತೇವೆ. ಪ್ರತಿ ಒಬ್ಬೊಬ್ಬರನ್ನ ಆಶೀರ್ವಾದ ಮಾಡು ದೇವರೇ. ಅವರ ಪ್ರಾರ್ಥನೆಗೆ ಉತ್ತರ ಕೊಡು, ಪ್ರಯಾಸದಲ್ಲಿ ಪ್ರತಿಫಲ ಕೊಡು, ಸಮಾಧಾನವನ್ನು ಕೊಡು ದೇವರ ವಾಕ್ಯದೊಂದಿಗೆ ಮಾತನಾಡು, ನಿನ್ನ ಮಹಿಮೆಯಿಂದ ಅವನು ತುಂಬಿಸು ದೇವರೇ. ನಿಶ್ಚಯವಾಗಿ ಅವರ ಜೀವಮಾನದಲ್ಲೆಲ್ಲ ಶುಭೆಯು ಕೃಪೆ ಹಿಂಬಾಲಿಸುವಂತೆ ಸಹಾಯ ಮಾಡು ಕರ್ತನೆ. ಇಲ್ಲಿವರೆಗೂ ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ಯಾ, ವಾಕ್ಯದೊಂದಿಗೆ ಮಾತನಾಡಿದ್ಯಾ, ಅಲ್ಪದಾಸನಂತ ನೀನು ಉಪಯೋಗಿಸಿಕೊಂಡಿದ್ಯಾ, ಅದಕ್ಕಾಗಿ ಸ್ತೋತ್ರ. ಎಲ್ಲ ಮಹಿಮೆ ಘನತೆ ನಿಂಗೆ ಅರ್ಪಿಸ್ತೇವೆ. ಭಯಪಡಬೇಡಿರಿ, ಯುಗದ ಸಮಾಪ್ತಿ ಎಲ್ಲಾ ದಿವಸ ನಾನೇ ನಿಮ್ಮ ಸಂಗಡ ಇರ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿದಂತ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಂಬಿಕೆಯಿಂದ ಪ್ರಾರ್ಥಿಸಿ ಬೇಡಿ ನಿನ್ನ ಚಿತ್ತಕ್ಕೆ ನಮ್ಮೆಲ್ಲರನ್ನು ಒಪ್ಪಿಸಿಕೊಡುತ್ತೇವೆ ತಂದೆಯೇ. ಆಮೆನ್.